230 ಕೋಟಿ ಮೆಟ್ರೋಲಿ ಈ ವರ್ಷ ಆದಾಯ ಕಂಪೇರ್ ಟು ಲಾಸ್ಟ್ ಇಯರ್. ನೋಡಿ 181 ಕ್ರೋರ್ ರೈಡರ್ಶಿಪ್ ಇತ್ತು ಮಾಡಿದಾಗ. ಆಗ ನಮ್ಮ ರೆವಿನ್ಯೂ 431 ಕ್ರೋರ್ಸ್, 43 ಕ್ರೋರ್ಸ್ ಮಂತ್ಲಿ ರೆವಿನ್ಯೂ ಇತ್ತು. ಈಗ ಏಪ್ರಿಲ್ಗೆ 2.09 ರೈಡರ್ಶಿಪ್ ಇದೆ, 51 ಕೋಟಿ ರೆವಿನ್ಯೂ ಇದೆ. ಅಂದರೆ ಜಾಸ್ತಿ ಆಗಿದೆ, ರೈಡರ್ಶಿಪ್ಪು ಜಾಸ್ತಿ ಆಗಿದೆ, ರೆವಿನ್ಯೂನು ಜಾಸ್ತಿ ಆಗಿದೆ. ಎಲ್ಲಿ ಕಡಿಮೆ ಇದೆ? ಬೆಂಗಳೂರು ನಗರದ ಹೇಳ್ತಾ ಇರೋದು ನಾನು. ದಿನ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 60 ಲಕ್ಷ ಹೆಣ್ಮಕ್ಳು ಪ್ರಯಾಣ ಮಾಡ್ತಾ ಇದ್ದಾರೆ. ದಿಸ್ ಇಸ್ ನ್ಯೂಸ್. ಉತ್ತರ ಕರ್ನಾಟಕ ಭಾಗದಲ್ಲಿ ಬಸ್ಗಳ ಸಂಖ್ಯೆ ಕೊರತೆ ಇದೆ ಅನ್ನೋ ಒಂದು ಆರೋಪ ಇದೆ. 1,000 ಬಸ್ಸು ಈಗಾಗಲೇ ಬುಕ್ ಮಾಡಿದೀವಿ ಅಂತ ನಿಮ್ಗೆ ಗೊತ್ತಿದೆ. ನಾನೇ ರಾಮನಗರಕ್ಕೆ ಹೋಗಿ 100 ಬಸ್ ನನಗೆ ರಾಮನಗರ ಜಿಲ್ಲೆಗೂ ಕೊಟ್ಟಿದ್ದಾರೆ, ಇಲ್ಲೂ ಬೆಂಗಳೂರು ನಗರಕ್ಕೂ ಕೊಟ್ಟಿದ್ದಾರೆ, KSRTC ಕೊಟ್ಟಿದ್ದಾರೆ, ಉತ್ತರ ಭಾರತಕ್ಕೂ ಕೊಟ್ಟಿದ್ದಾರೆ, ಕರ್ನಾಟಕದಲ್ಲೂ ಕೊಟ್ಟಿದ್ದಾರೆ. ಕ್ರಮೇಣ ಒಂದೊಂದು ಆದ್ಮೇಲೆ ನಾವು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೀವಿ. ಆದಷ್ಟು ಜನರಿಗೆ KSRTC ಬರೀ ನಾವು ಪ್ರಾಫಿಟ್ ಒಂದೇ ನೋಡೋದಿಲ್ಲ, ನಮಗೆ ಲಾಸ್ ಆಗದವರು ಸಾಕು, ನಮಗೆ ಅಷ್ಟೇ ನಮಗೆ ಬೇಕಾಗಿದೆ. ಆಮೇಲೆ ಸರ್ಕಾರ ದುಡ್ಡು ಕಟ್ತಾ ಇದೆ, ಇದಕ್ಕೇನು ಫ್ರೀಯ KSRTC ಏನು ಫ್ರೀಯಾಗಿ ಏನು ಕೊಡ್ತಾ ಇಲ್ಲ. ಗೌರ್ಮೆಂಟ್ ಸಿದ್ದರಾಮಯ್ಯನವ್ರ ನೇತೃತ್ವ ಸರ್ಕಾರ ನಾವು ಬಜೆಟ್ ಅಲ್ಲಿ ಏನು 52,000ರಿಂದ 56,000 ಕೋಟಿ ಇಟ್ಟಿದ್ದೀವಿ, ಆ ಬಜೆಟ್ ನಲ್ಲಿ ಸರ್ಕಾರ ಆ ಸಂಸ್ಥೆಗಳಿಗೆ ದುಡ್ಡನ್ನು ಕೊಡ್ತಾ ಇದೆ. ಆ ಟಿಕೆಟ್ ಹರಿತಾ ಇದ್ದಾರೆ. ಮುಂದಕ್ಕೆ ಇನ್ನ ಮಿಸ್ಗೈಡ್ ಆಗಬಾರ್ದು ಅಂತ ಇನ್ನ ತರ ಒಂದು ಬೇರೆ ಬೇರೆ ಕಾರ್ಡ್ ತರ ಸ್ವೈಪ್ ಮಾಡಕ್ಕಾಗ್ತದ ಯೋಚನೆ ಮಾಡ್ತೀವಿ. ಅವ್ರನ್ನ ಒಳಗಡೆ ಕುಳಿಸ್ರಿ. ನಾನು ವಿಚಲಿತ ಅಂದ್ರೆ ಅವ್ರಿಗೆ ಮಾಹಿತಿ ಕಡಿಮೆ ಅಂತ ಅವ್ರು ಯಾರು ಸರಿಯಾಗಿ ಅವ್ರ ಇಲಾಖೆಯವರು ಮಾಹಿತಿ ಕೊಟ್ಟಿಲ್ವೇನೋ ಅನಿಸ್ತದೆ ನನಗೆ. ನಾನು ವಿಚಲಿತ ಅಂತ ಹೇಳೋಕ್ಕಿಂತ ಅವ್ರಿಗೆ ಮಾಹಿತಿ ಕಡಿಮೆ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೆ. ಆ ಮಾಹಿತಿಯನ್ನ ತಮ್ಮ ಮುಖಾಂತರ ಪ್ರೈಮ್ ಮಿನಿಸ್ಟರ್ಗೆ, ಯಾಕೆಂದ್ರೆ ನಾವು ಈಗ KSRTC ನಡೆಸ್ತಾ ಇದ್ದೀವಿ, ಮೆಟ್ರೋನು ನಡೆಸ್ತಾ ಇದ್ದೀವಿ ನಾವು. ಇಟ್ ಈಸ್ ಎ ಟ್ರಾವೆಲ್ ಸಿಸ್ಟಮ್. ಎಲ್ಲ ಕಡೆನೂ ನಾರ್ತ್ ಕರ್ನಾಟಕ, ನಾರ್ತ್ ಇಂಡಿಯಾಲೆಲ್ಲ ಎಲೆಕ್ಷನ್ಸ್ ಬಹಳ ಚೆನ್ನಾಗಿ ನಡೀತಾ ಇದೆ. ಬದಲಾವಣೆ ಬಯಸಿದ್ದಾರೆ, ದೇಶದಲ್ಲಿ ಬದಲಾವಣೆ ಆಗಬೇಕು ಅಂತ ಬಯಸಿದ್ದಾರೆ. ವಿಧಾನಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಕೂಡ ತಾವು ನಂಬರ್ಸ್ ಹೇಳಿದ್ರು. ಈಗ ಲೋಕಸಭೆಗೆ ನಿಮ್ಮ ನಂಬರ್ಸ್ ಏನು? ನಮ್ಮ ರಾಜ್ಯದಲ್ಲ 20 ಆಸುಪಾಸು. ಒಂದೆರಡು ಸೀಟ್ ಹೆಚ್ಚು ಕಮ್ಮಿ 20. ನಮ್ ಗ್ಯಾರಂಟಿ ಏನಂತ ಗೊತ್ತಿಲ್ಲ. BJP ಅವರು ಗಾಬರಿ ಆಗ್ಬಿಟ್ಟಿದ್ದಾರೆ ನಮ್ ಗ್ಯಾರಂಟಿ. ದೇವರಾಜೇಗೌಡ ನಿಮ್ಮ ಹೆಸರು ಮತ್ತೆ ಪ್ರಸ್ತಾಪ ಮಾಡಿದ್ದಾರೆ. 3 ಕೋಟಿ ಆಫರ್ ಕೊಟ್ಟಿದ್ರು, ನನಗೆ 5 ಕೋಟಿ ಅಡ್ವಾನ್ಸ್ ಕೊಟ್ಟಿದ್ರು. 5 ಜನ ಪ್ರಿಯಾಂಕ್ ಖರ್ಗೆ, ಚಲುವರಾಯಸ್ವಾಮಿ ಮತ್ತೆ ಕೃಷ್ಣ ಬೈರೇಗೌಡರೆಲ್ಲ ಒಂದು ಟೀಮ್ ಮಾಡಿದ್ರು ಅನ್ನೋಂಥ ಆರೋಪಗಳನ್ನೆಲ್ಲ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಅಲ್ಲರಿ ನೋಡಪ್ಪ, ಅವನೇನೋ ಮೆಂಟಲ್ ಕೇಸು, ಅವನು ಮಾತಾಡಲಿ, ಅವನು ಎಲ್ಲ ಅವನೇನು ಬೇಕಾದ್ರೂ ಮಾತಾಡ್ಕೊಳ್ಳಿ. ನನಗೆ ನಿಮ್ಮ ಬಗ್ಗೆ ನನಗೆ ಭಾಳ ಅನುಕಂಪ ಆಗ್ತಾ ಇದೆ. ನೀವೆಲ್ಲ ಭಾಳ ವಿದ್ಯಾವಂತರಿದ್ದೀರಿ, ಪ್ರಜ್ಞಾವಂತಿದ್ದೀರಿ. ನಿಮ್ಮ ಚಾನೆಲ್ಗಳಲ್ಲಿ, ನಿಮ್ಮ ಪೇಪರ್ಗಳಲ್ಲಿ ಎಲ್ಲ ನಿಮಗೆಲ್ಲ ಒಂದು ಇಮೇಜ್ ಭಾಳ ಮುಖ್ಯ. ಯಾರ್ಯಾರೋ ಏನೇನೋ ಆಗ್ತಾರೆ ಅಂತ ಅಷ್ಟೆಲ್ಲ ದೊಡ್ಡ ನ್ಯೂಸ್ ಮಾಡ್ಕೊಂಡು ಕೂತ್ಕೊಂಡ್ರೆ
ನಿಮ್ಮ ಇಮೇಜ್ ಏನಾಗಬೇಕು, ಏನಾದ್ರು ಸತ್ಯ ಏನಾದ್ರು ಇದೆಯಾ ಇಲ್ಲ. ಈಗ ನಾನು ನಿಮ್ಮ ಮಾಧ್ಯಮದವ್ರಿಗೆ ಯಾರೋ ಒಬ್ಬ ಹೇಳ್ಬಿಡ್ತಾನಪ್ಪ, ನಿಮ್ಮ ಮಾಧ್ಯಮಕ್ಕೆ 100 ಕೋಟಿ ಕೊಟ್ಬಿಟ್ಟಿದ್ದಾನೆ ಹಾಕ್ಬೇಡ ಅಂತ, ನೀವು ಹಾಕೋಕ್ಕಾಗ್ತದ? ಅದನ್ನ ಕ್ಯಾನ್ ವಿ ಬ್ಲೇಮ್ ಎನಿವನ್? ಏನೋ ಒಂದು ಆಧಾರ ಮೇಲೆ ಇರ್ಬೇಕಲ್ಲ ಅದಕ್ಕೆ. ಬಿಡಿ, ನಾನು ಅವನ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನೀವು ನಿಮ್ಮೊಂದು ಇಷ್ಟು ದೊಡ್ಡ ರೆಪ್ಯುಟೇಷನ್ ಇರುವಂಥ ಮೀಡಿಯಾ ವೈ ಯು ಆರ್ ಫೇಲಿಂಗ್ ಈ ವಿಚಾರದಲ್ಲಿ ಅಂತ ನನಗೆ ಬೇಜಾರಾಗ್ತದೆ. ಫ್ರಂಟ್ ಪೇಜಲ್ಲಿ ನ್ಯೂಸ್ ತೊಗೊಂಡಿದ್ದೀರಾ ಕೆಲವರು, ಆಮೇಲೆ ದೊಡ್ಡ ನ್ಯೂಸ್ ಏನೋ ಬಾಂಬ್ ಸಿಡಿಸ್ಬಿಟ್ರು ಅಂತ ಹೇಳ್ತಾ ಇದ್ದೀರಾ. ತಲೆಕೆಟ್ಟವ್ರು ಹಾಸ್ಪಿಟ್ಲ್ ಸೇರಿಸ್ಬೇಕಾದವ್ರನ್ನೆಲ್ಲ ನೀವು ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ನನಗೆ ಅವನ ಬಗ್ಗೆ ಏನು ಅನುಕಂಪ ಆಗ್ತಾ ಇಲ್ಲ, ನಿಮ್ಮ ಬಗ್ಗೆ ನಂಗೆ ಭಾಳ ಬೇಜಾರಾಗ್ತಾ ಇದೆ. ಏನಾಗಿದೆ ನಿಮ್ಮ ಚೀಫ್ ಎಡಿಟರಲ್ಲಿ, ನಿಮ್ಮ ಮೀಡಿಯಾಗಳಲ್ಲಿ? ಯಾಕೆ ಈ ರೀತಿ? ಸರ್, ಆ ವ್ಯಕ್ತಿನ ನಾವು ಗಂಭೀರವಾಗಿ ತಗೊಳ್ಳೋದಕ್ಕೆ ಕಾರಣ ನಿಮ್ಮ ಒಂದು ಮಾತುಕತೆ ಒಂದು ಇದಾಗಿರ್ಬೋದಲ್ಲ ಸರ್. ನೀವು ಆ ವ್ಯಕ್ತಿನ ಒಂದು ಸ್ವಲ್ಪ ಯಾರು ಇಲ್ಲ ಅಂದ್ಬಿಟ್ಟು ನೀವು ಮಾತಾಡಿದ ನಾನು ಯಾವ ಮಾತಾಡಿಲ್ಲ ರೀ. ನಾನು ನಾಟ್ ಸ್ಪೋಕನ್ ಎನಿಥಿಂಗ್. ನಾನೊಬ್ಬ ಡೆಪ್ಟಿ CM, ನನ್ನ ಹತ್ರ 100 ಜನ ಅಪ್ರೋಚ್ ಮಾಡ್ತಾರೆ. ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ, ಇನ್ನೊಬ್ಬರು ಇರ್ತಾರೆ, ಪಬ್ಲಿಕ್ ಫಿಗರ್ ನನ್ನ ಹತ್ರ ಬರ್ತಾರೆ. ನಾನು ಬರ್ತೀನಿ, ನನ್ನ ಹತ್ರ ಮಾತಾಡ್ತೀನಿ ಅನ್ನೋರನ್ನ ನಾನು ಯಾರು ಇಲ್ಲ ಅಂತ ಹೇಳ್ತೀನಲ್ಲ. ಏನು ತೆಂತದ್ದು ಬರ್ತಾರೋ ನನಗೆ ಗೊತ್ತಿಲ್ಲ. ಎಲ್ಲರೂ ಬರ್ತಾ ಇರ್ತಾರೆ ನನ್ನ ಹತ್ರ, ನೀವು ಬರ್ತಾ ಇರ್ತೀರಿ. ನೀವು ಮೀಡಿಯಾ ಒಂದು ಇಟ್ಕೊಂಡು ಬರ್ತೀರಿ. ನೀವು ಒರಿಜಿನಲ್ ಮೀಡಿಯಾನೋ ಡೂಪ್ಲಿಕೇಟ್ ಮೀಡಿಯಾ ಯಾರು ಗೊತ್ತು ನನಗೆ? ಈಗ ಯಾವುದೋ ಒಂದು ಪಬ್ಲಿಕ್ ಟಿವಿ ಅಂತ ಇಟ್ಕೊಳ್ತೀರೋ, PT ಅಂತ ಇಟ್ಕೊಳ್ತೀರೋ, TV9 ಅಂತ ಇಟ್ಕೊಳ್ತೀರೋ. ಇಟ್ಕೊಬಂದು ಬಂದರೆ ನೀವು TV9 ರಿಪೋರ್ಟ್ರು, ಒರಿಜಿನಲ್ ರಿಪೋರ್ಟ್ರು, ಡೂಪ್ಲಿಕೇಟ್ ರಿಪೋರ್ಟ್ರು, BJP ಕಾರ್ಯಕರ್ತರು, ದಳ ಕಾರ್ಯಕರ್ತರು, ನಮ್ಗೆ ಹೆಂಗ್ ಗೊತ್ತಾಗಬೇಕು? ಅದನ್ನು ಮಾಡಿಸ್ಬೇಕು ಸರ್. ಜನ ಬರ್ತಾರೆ, ಈಗ ಇಷ್ಟೆಲ್ಲ ಜನ ಬರ್ತಾರೆ, ನಾನು ಎಲ್ಲಾನು ಈಗ ಸ್ಕ್ಯಾನ್ ಮಾಡ್ಕೊಂಡು ಕೂತ್ಕೊಳ್ಳ ನಾನು. ಇಲ್ಲ, ಆ ರೀತಿ ಒಬ್ಬ ಏನಾದ್ರು ನಿಮ್ಮ ಮಾಧ್ಯಮ ಇವ್ರಿಗೆ ಹೇಳಿದ್ರೆ ಆ ಥರ ಮಾಡೋದು ಒಳ್ಳೇದು ಅಂತ. ಯಾಕಂದ್ರೆ ಈಗ ಯಾರು ನಕಲಿ ಯಾರು ಅಸಲಿ ಅನ್ನೋದೇ ಗೊತ್ತಾಗಲ್ಲ. ನನಗೆ ಅದು ಯಾರೋ ಎಲ್ಲೋ ಒಂದ್ ಕಡೆ ಎಲೆಕ್ಷನ್ ಟೈಮಲ್ಲಿ ನನಗೆ ಹಿಡಿತಾವ, ನನಗೆ PTF ಯಾವುದೋ ಒಂದು ಇದು ಚಾನೆಲ್ ಅಲ್ಲಿ ಹಿಡಿತಾವನೆ. ಹಿಂದೆ ಒಂದಿದೆ, ಮುಂದೆ ಒಂದಿದೆ ನೋಡಿ. ಈ ಕಡೆ ಒಂದು ಹಾಕೋಣ, ಈ ಕಡೆ ಒಂದು ಹಾಕೋಣ. ಒಂದೇ ಒಂದು ಎರಡು ಇಟ್ಬಿಟ್ಟವನೆ. ಇಲ್ಲ ಸರ್, ಆ ಥರದೊಂದು ಒಂದು ಸ್ವಲ್ಪ ಈ ಫೇಕ್ ಇದನ್ನ ಒಂದು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಸರ್, ಇಲ್ಲಾಂದ್ರೆ ಕಷ್ಟ ಆಗ್ಬಿಡುತ್ತೆ ಅದು. ನೆಟ್ವರ್ಕ್ ಚಾನಲ್ ನಿಮ್ಗೆ ನಾಲ್ಕಿದೆಯಾ? ಲೈಕ್ ದಿಸ್. But that is network channels, sir. All 4 are. No, I don't know. No, that was not. ಈಗ ನಿಮ್ದೇನೋ ಒಂದು ಗ್ರೂಪು ಅಲ್ಲಿ 3-4 ಇತ್ತು. ಇಲ್ಲ ಒಬ್ಬನೇ ರಿಪೋರ್ಟ್ ಕೆಲಸ ಕೊಟ್ಬಿಟ್ಟವ್ರೆ, ನಂಗೆ ಗೊತ್ತಿಲ್ಲ. ನನಗೆ ಸಂಬಳಕ್ಕೆ, ಕಡಿಮೆ ಸಂಬಳಕ್ಕೆ ಒಬ್ಬನ ಕೈಲಿ ಎಲ್ಲ ಚಾನಲ್ ನಡೆಸ್ತಾವ್ರೆ, ನಂಗೆ ಗೊತ್ತಿಲ್ಲ. ಪದೇ ಪದೇ ನಿಮ್ ಜೊತೆ ಮಾತನಾಡಿದ ಆಡಿಯೋ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾರು ನಮ್ಮನ್ನ ಬಂದು ಪಾಲಿಟಿಷಿಯನ್ ಅಂದಮೇಲೆ ನನ್ನ ಸ್ಟೇಟಸ್ಗೆ, ನನ್ನ ಪೊಸಿಷನ್ಗೆ ಸಾವಿರಾರು ಜನ ಬಂದು ಭೇಟಿ ಮಾಡ್ತಾರೆ. ಯಾರು ಬರ್ತಾರೋ ಅವ್ರು ಯಾವ ಉದ್ದದಲ್ಲಿ ಯಾವ ಇದೆಯೋ ಯಾರು ಗೊತ್ತಿಲ್ಲ. ನಾನೇನು ತಪ್ಪು ಮಾತಾಡಿಲ್ಲ, ಮಾಡಕ್ಕೆ ಹೋಗಿಲ್ಲ, ತಲೆನೂ ಕೆಡ್ಸ್ಕೊಳಕ್ ಹೋಗಿಲ್ಲ. ನನ್ಗೆ ಬೇರೆ ಬೇಕಾದಷ್ಟು ಟೈಮ್ ಇದೆ, ನನಗೆ ಬೇರೆ ಬೇರೆ ಕೆಲಸಗಳಿದೆ. ಇಲ್ಲ ಸರ್, ನೀವು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರೋರ ಮೇಲೆ ಈ ತರ ಆಪಾದನೆ ಮಾಡ್ತಾನೆ ಅಂದಮೇಲೆ ಅದನ್ನೇನಾದ್ರು ತನಿಖೆ ಅಥವಾ ಅಂದಮೇಲೆ ಮಾನನಷ್ಟ ಮೊಕದ್ದಮೆ ಆ ಥರ